ಏನೇ ಹೇಳೋ ಅಂಥ ಟ್ರಿಪ್ನ ನೀನು ಎಲ್ಲೂ ನೋಡಿಲ್ಲ ಬಿಡು. ಸಖತ್ ಸೂಪರ್ ಟ್ರಿಪ್ ಕಡ. ಮೇಡಮ್ ಹೇಳಿದ್ರು ಗೊತ್ತಾ, ಇನ್ನೊಂದ್ಸಲ ಕೇರಳಗೆ ಹೋಗ್ಬಿಡೋಣ ಬಿಡಿ ಅಂತ ಹೇಳಿದ್ರು. ಇನ್ನೇನಿದ್ರು ಸಖತ್ ಸಖತ್ತಾಗೇನೇ ಎಂಜಾಯ್ ಮಾಡ್ಕೊಂಡು ನೋಡೋದೆ. ಸಂಬಳನೂ ಸಿಗ್ತದೆ, ಮಜಾನೂ ಮಾಡ್ಬೋದು. ಎಲ್ಲನೂ ಒಟ್ಟೊಟ್ಟಿಗೆ ಸಿಗ್ತವೆ ಅಂತಂದರೆ ಯಾರು ತಾನೇ ಬ್ಯಾಡ ಅಂತಾರೆ. ನೀನೇ ಹೇಳು. ಅಯ್ಯೋ ಈ ಮನೆಗೆ ಬಂದರೆ ಯಾಕ ನಾ ಬಂದು ಈ ಮನೆಗೆ ಅಂತ ಹೇಳ್ಬಿಟ್ಟು ಬೇಜಾರಾಯ್ತಾಯ್ತು ನನಗಂತೂ. ನನಗಂತೂ ಬೋರಕ್ಕೇನೇ ಇಷ್ಟ ಇಲ್ಲ ನನಗಂತೂ. ಆದರೂ ಬರಬೇಕಲ್ಲ ರೀ. ಏನ್ರಿ ಮಾಡ್ತಾ ಇದ್ದೀರಾ? ಥೂ, ನಿಮ್ಗೆ 50 ಕಿತ ಫೋನ್ ಹಾಕಿದ್ದೀನಿ. ನಿಮಗೆ ಮಾನ ಮುರ್ವದಿ ಅನ್ನೋದು ಏನೂ ಇಲ್ವಾ ನಿಮಗೆ? ಏನಾಯ್ತಾಯ್ತು ಮನೆಗೆ ಫೋನ್ ಎತ್ತಬೇಕು ಮಾಡಬೇಕು ಅನ್ನೋದು ನಿನ್ನ ಯೋಗ್ಯತೆ ನಿನ್ಗೇನು ಅನ್ಸೋದೇ ಇಲ್ವಾ? ಲೇ ಏನು ನಿನ್ ಗೋಳು? ಅಯ್ಯಪ್ಪ, ಮನೆಗೆ ಬಂದರೆ ನೆಮ್ಮದಿನೇ ಇಲ್ಲ. ಅಲ್ಲೇ ಹೆಂಗೋ ನೆಮ್ಮದಿಗಿದ್ವಿ, ಇಲ್ಲಿ ಬಂದರೆ ಸಾಕು ಕಯ್ಯ ಅಂತ ತೆಗೆದುಬಿಡ್ತಾಳೆ. ಲೇ ಏನೇ ನಿಂದು? ಯಾಕಂಗೆ ಸಾಯ್ತೀಯ ಕಯ್ಯ ಅನ್ಕೊಂಡು? ಹೇಳು ಏನು ಬೇಕು? ಫೋನ್ ಏನು ಕೆತ್ತಲಿಲ್ಲ, ಇಲ್ಲಿ ಅವ್ರ ದೂರ ಬಾಗ್ಲಾಗೈತಿ ಎಲ್ಲನೂ. ಆದ್ರೂ ಫೋನ್ ಎತ್ತಿದ್ದಂಗೆ ಏನ್ರಿ ಮಾಡ್ತಾ ಇದ್ರಿ ನೀವು? 500 ಕಿತ ಫೋನ್ ಹಾಕಿದ್ದೀನಿ ನಿಮಗೆ, ಮೆಸೇಜ್ ಎಷ್ಟು ಮಾಡಿದ್ದೀನಿ ನೋಡಿದಂಗೆ. ಒಂದು ಕಿತ ರಿಂಗ್ ಆಯ್ತದೆ, ಒಂದು ಕಿತ ವೇಟಿಂಗ್ ಬರ್ತದೆ, ಒಂದು ಕಿತ ಸ್ವಿಚ್ ಆಫ್ ಬರ್ತದೆ. ನೀವು ಏನ್ರಿ ಅನ್ಕೊಬಿಟ್ಟಿದ್ರೆ ನನ್ನ ಕಟ್ಕೊಂಡ್ರೆ ಎಂಟಿ ಅನ್ಕೊಂಡಿದ್ರೆ ಇಲ್ಲ ಏನು ಅನ್ಕೊಬಿಟ್ಟಿದ್ರೆ? 3 ದಿನ ಆಯ್ತಲ್ರಿ ಮನೆ ಬಿಟ್ಟು ಹೋಗಿ. ಏನ್ ಮಾಡ್ತಾವಳೆ ಎತ್ತ? ಏನು ತಲೆ ಮೇಲೆ ಒರೆಸ್ಬಿಟ್ಟು ಹೋಗಿದ್ರಲ್ಲ ಎಲ್ಲನೂ. ಒಂಚೂರು ತಲೆಗೆ ಬುದ್ಧಿ ಇಲ್ವಾ? ಲೈ ನಾನು ಏನಂತ ಹೇಳ್ದೆ? ಈ ತಿಂಗಳು ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮುಂದಿನ ತಿಂಗಳಿಂದ ನಾವು ಕಾಸು ಕೊಡ್ತೀವಿ ಅಂತ ಹೇಳಿಲ್ವೇ? ಮುಂದಿನ ತಿಂಗಳಿಂದ ಕೊಡ್ತೀನಿ ಅಂತ ಹೇಳಿದ್ರೆ ಈ ತಿಂಗಳು ಹೆಂಗ್ ಅಡ್ಜಸ್ಟ್ ಮಾಡನಿ? ನನಗೆ ಬುಡ್ಕೊಂಡು ನಂಗೆ ಸಾಯಿಸ್ಬೇಡ ನೀನಂತೂ. ಅಂದ್ರೆ ನೋಡು, ಸುಮ್ಮನೆ ನಂಗೆ ಎತ್ತಿಗೊತ್ಸ್ಬೇಡ. ಎಲ್ಲೋಗಿದ್ದೆ? ಏನ್ ಮಾಡ್ತಾ ಇದ್ದೆ ಹೇಳಿ ನೀನು? ಹೋಗಿ ಪೋಲಿ ಅದೇನದು ಪೋಲಿ ಎತ್ತಕ್ ನಿನ್ ಕೈಲಿ ಕಿಸ್ ಹಾಕಿಲ್ಲ ನಿಂಗೆ? ಕೆಲಸ ನನ್ನ ಕೆಲಸ ಏನು? ಉಂಡಿಲ್ಲ ತಿಂದಿನ ಮನೆ ಕಂಡೇ ಇಲ್ಲ. 3 ದಿನದಿಂದ ಹಂಗೆ ಬಿದ್ದಿದ್ದ. ಫೋನ್ ಎತ್ತಕ್ ನಿಂಗೆ 2 ಸೆಕೆಂಡ್ ನಿನಗೆ ಟೈಮ್ ಇರಲಿಲ್ವಾ ನಿನಗೆ? ನಾನು ಹೇಳಿಲ್ವಾ ನಮ್ಮ ಮನೆಗಿನ ಅಲ್ಲೇ ಎಷ್ಟೋ ವಾಸಿ ನಿಮ್ದೇಗಿರ್ಬೋದು ಅಂತ ಹೇಳ್ಬಿಟ್ಟು? ಬೇಜಾರಾಯ್ತದೆ ಕಳ್ಳ ನನಗಂತೂ. ಏನ್ಲ ಇದು ಒಳ್ಳೆ ಗೋಳಲ್ವೇನ್ಲ? ಸುಮ್ಕೆನೆನಿಯಾ ಯಾರ್ಲ ಬಂದವ್ರ ಮನೆಗೆ ಒಂಥರ ಮಕ್ ಹೊಡೆದಂಗೆ ಆಯ್ತದೆ ನನಗಂತೂ. ಮನೆಗೆ ಬಂದರೆ ಯಾಕನ ಬಂದು ಅನ್ನಿಸ್ಬಿಡ್ತದೆ ಕಣ ನನಗಂತೂ. ಒಂಥರ ಜೀವನನೇ ಅಸಹ್ಯ ಜೀವನ ಆಗೋಗ್ಬಿಟ್ಟೈತೆ ನನಗಂತೂ. ಅದಕ್ಕೆ ಹೇಳೋದು ಅಲ್ಲೇ ನಿಮ್ದೇಗಿರ್ಬೋದಿತ್ತು ಅಂತ. ಬಿಡೋಣ ಹೋಗ್ಲಿ. ನೇತ್ರ ಎಲ್ಲವಳೆ? ಇನ್ನು ಎಲ್ಲಿತ್ತಾಳೆ? ಹೊಲ್ತಕೋ ಕುಂತ್ಕೊಂಡು ಬೇಜಾರು ಮಾಡ್ಕೊಂಡು ಕುಂತವಳೆ. ಅಲ್ಲ ನಿನಗೂ ಫೋನ್ ಆಗಿದ್ದೀನಿ ತಾನೇ ಮೈದು. ಎಲ್ಲೋಗ್ಬಿಟ್ಟಿದ್ದೆ ಫೋನ್ ಎತ್ತಕ್ ನಿನಗೆ? ಥೂ, ಬ್ಯಾರೆಲ್ಲ ನ್ಯಾಯವಾಗಿರ್ತಾರೆ ನಿಮ್ಗೆ. ಅದು ಏನು ಬಂದೈತೆ ನಿಮ್ಗೆ ವಕ್ರಗಾಲ? ನನಗಂತೂ ಗೊತ್ತಿಲ್ಲ ನಿಮಗೆ. ಹೋಗಿ ಸುಮ್ಕೆನೇ. ಪಾಪ ಅವಳು ಬೇಜಾರು ಮಾಡ್ಕೊಂಡು ನನಗಿನ ಶಾನೆಗಳು ಅಂತ ಹತ್ಕೊಂಡು ಕುಂತಿದ್ಲು. ಅಲ್ಲ ಕೆಲಸ ರಿಸ್ಕು ಇರ್ತದಪ್ಪ, ಹಂಗಂತ ಗುಳೋ ಅಂತ ಹೊತ್ಬಿಟ್ಟು ಆಯ್ತದ? ಆಫೀಸ್ ಕೆಲಸ ಈ ಬೊಡೆದವ್ಕೆ ಏನು ಅರ್ಥ ಆಯ್ತದೆ? ಆಫೀಸ್ ಕೆಲಸ ಅಂದ್ರೆ ಗೊತ್ತೇನೆ ನಿಂಗೆ ಏನು ಆಫೀಸ್ ಕೆಲಸ ಅಂದ್ರೆ? ಇಲ್ಲಪ್ಪ, ನಿಮ್ಮಷ್ಟು ಒದ್ದು ದೊಬಾಕಿಲ್ವ ನೋಡು, ಅದಕ್ಕೆ ನನಗೆ ಗೊತ್ತಿಲ್ಲ. ನಾನು ಕಾಣ್ತೀರ ಆಫೀಸೇ 3 ದಿನ ಎಲ್ಲೋಗಿದ್ರಿ? ತೋರಿಸಿ ಪೋಟ್ವಾ ಎಲ್ಲೋಗಿದ್ರಿ ಅಂತ ಹೇಳ್ಬಿಟ್ಟು ತೋರಿಸಿ ನೋಡೋಣ. ಇಲ್ಲ ನೀವು ಏನು ಹೇಳೋದಿಲ್ಲ ಮಾಡೋದಿಲ್ಲ. ಗಾಳಮ್ಮ ಬಂದು ತಲೆ ಚಿತ್ರಾನ್ನ ಮಾಡಿ ಕುತ್ಕೊತಾಳೆ. ಕಾರನು ಫೋನ್ ಮೇಲೆ ಫೋನ್ ಮಾಡ್ತಾನೆ, ನಿನ್ನ ಗಂಡು ಫೋನ್ ಎತ್ತಿಲ್ಲ ಕಣಮ್ಮ, ಹಿಂಗೆ ಕೊಟ್ಬೇಕಿನ ಹಂಗೆ ಹಿಂಗೆ ಅಂತ. ಎಲ್ಲಿಂದ ತಂದು ಕೊಟ್ಲಿ ನಾನು? ಏನು ಹೊಸಿ ಐತೆ ಸಾಲ? ಆಗ ಗಾಳಮ್ಮಂಗೆ 10,000 ಕೊಡಬೇಕು, ಕಾರ್ಗೆ 15,000 ಕೊಡಬೇಕು. ಎಲ್ಲಿಂದ ಹೊಂದಿಸ್ತಾರಪ್ಪ ಎಣ್ಣೆಗಳು? ಏನಕ್ಕೂ ಆಗಿರ್ತದೆ, ಫೋನು ಎಮರ್ಜೆನ್ಸಿ ಮಾಡಿರ್ತವೆ. ಇವತ್ತು ಮಾತಾಡೋಣ ಅನ್ನೋದು ಇಲ್ವೇ ಇಲ್ವಲ್ಲ ನಿಮ್ಮ ಬಾಯಿಗೆ ಇಷ್ಟು ಮಣ್ಣಾಕ ನಿಮಗೆ. ನೋಡಿ, ನನಗದೇನೋ ಗೊತ್ತಿಲ್ಲ, ನಮ್ಮ ಕೈ ಒಂದ್ಸಕ್ಕಂತೂ ಆಯ್ತಾ ಇಲ್ಲ. ಒಂದ್ಸಕ್ಕಾಗ್ಲಿಲ್ಲ ಅಂತಂದ್ರೆ ಕಾರ್ ಮಾರ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೆ. ನನ್ನ ಹತ್ರ ನೀನು ಹೇಳಕ್ ಬರ್ಬೇಡ ನೀನು. ಯವ್ವ, ಕಾರ್ ಮಾರು ಅಂತ ಹೇಳ್ತಿದೀಯೇ? ಆ ಪೊದ್ದಿ ಮುಂದೆ ಎಲ್ಲ ಮುರುವದಿ ಕಳಿತೀನಿ ನೀನು. ರಾಧಾ ಪೊದ್ದಿ ಮುಂದೆ ನಿನ್ಗೆ ಏನು ಗೊತ್ತಾಗಕ್ಕಿಲ್ವೇ? ತಕೊಬಿಟ್ರು ಹಿಂಗೆಲ್ಲನೂ ಆಮೇಕಿಂದ ಎಲ್ಲ ಮಾರ್ಕೊಂತಿದ್ರು ಅಂತ ಹೇಳ್ಬಿಟ್ಟು ಅನ್ಕೊಳಕ್ಕಿಲ್ವೇ? ಯವ್ವ, ನಿನ್ಗೇನು ಮಾನ ಮರಿದಿಲ್ದ್ರಂಗೆ ಮಾತಾಡ್ತಿದ್ದೀಗಲ್ಲ. ಕೆಲ್ಸಕ್ಕೆ ಹೋದ್ಮೇಲೆ ಬೋಲ್ ಚೇಂಜ್ ಆಗೋಗ್ಬಿಟ್ಟಿದೀಗ ನೀನಂತೂ. ಅಯ್ಯೋ, ಈ ಹೊತ್ತಿಗೆ ಹೆಂಗೆ ಉಗಿತಾಯ್ತು ಅಂದ್ರೆ ಇನ್ನು ನೆಂಟಿ. ಲೈ ನೀನ್ ಕಣೆ ಶೋಕಿ ಕಾರು ಅಂತ ಕುಂಡಿದ್ದು. ಯಾರು ನಾನೇನು ಕುಣಿದಿದ್ದೇನೆ? ನಾನು ನಿಜವಾಗೂ ಬ್ಯಾಗ್ ಎತ್ಕೊಂಡು ಹೊಂಟೋಗ್ಬಿಡ್ತೀನಿ. ನಾನಂತೂ ಇಲ್ಲಿ ಇರಕ್ಕಿಲ್ಲ. ನನಗೆ ನೀನು ಹಿಂಗೆಲ್ಲ ಮಾಡ್ತಿದ್ರೆ ನಾನು ಮನೆಗಿರೋ ಅಂತ ನನ್ನ ಖುಷಿನೇ ಹೊಂಟೋಗ್ಬಿಡ್ತದೆ ನನಗಂತೂ. ನನ್ನ ಜೀವನದ ಖುಷಿನೇ ಕಂಡಿರಲಿಲ್ಲ. ಈ 3 ದಿನದ ಖುಷಿ ಕಂಡಿದ್ದೀನಿ. ಖುಷಿ ಅಂದರೆ ಹೆಂಗಿರ್ತದೆ, ನೆಮ್ಮದಿ ಅಂದರೆ ಹೆಂಗಿರ್ತದೆ ಅಂತ ಬರೀ ನಿನ್ನ ಹತ್ರ ಕಿತ್ತಾಡೋದೇನೇ ಆಗೋದು ನನ್ನ ಜಲ್ಮುಖಿ ಎಲ್ಲನೂ. ನೋಡು, ಸುಮ್ಕೇನೇ ಇರ್ತೀಯ ಇಲ್ಲ ಈಚೆ ಕಡೆ ಕೊಂಟೋಗ್ಲ ಹೇಳು. ಹೋಗಯ್ಯ ಹೋಗು, ಎಲ್ಲ ನನ್ನ ಹಾಳು ಮಾಡಿ ಇಕ್ಬಿಟ್ಟಲ್ಲ. ಹೋಗು, ದುಡ್ಡು ಹೊಂದಿಸ್ಬೇಕು ಇವಾಗ. ಗಾಳಂ ಬಂದು ಪರ್ಕೆ ತಗೊಂಡು ಹಾಕ್ಬಿಡ್ತಾಳೆ ಇವಾಗ. ಹೊಂದಿಸ್ಲಿಲ್ಲ ಅಂತಂದ್ರೆ ಬಂದು ನಿಮ್ಮ ಅಮ್ಮಂಗೆಲ್ಲ ಹೇಳ್ತಾಳೆ. ನಿನಗೇನು ಗೊತ್ತಾಗಬೇಕು ಎಂಟಿ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಸುಮ್ಮನೆ ನೀವು ಹೋಗೋದ್ ಕಲಿ ನೀನು. ಕಾರ್ ಮಾರ್ತಾನಂತೆ. ಕಾರ್ ಮಾರದೇ ಇಲ್ಲ. ಆ ಪೊದ್ದಿ ಮುಂದೆ ತಲೆ ತಗ್ಸಕ್ ನಾನು ರೆಡಿನೇನಿಯೇ ಇಲ್ಲ. ಪೊದ್ದಿ ಮುಂದೆ ಮರ್ಯಾದೆ ಕಳ್ಕೊಳಕ್ಕೆ ರೆಡಿ ಇಲ್ಲ ಅಂತಂದ್ರೆ ಹೋಗಿ ಬಿಕ್ಸಿ ಎತ್ಬಿಟ್ಟು ಏನೋ ಮಾಡಿ ಇಸ್ಕೊಂಡ್ಬಿಡ್ಬಾ. ಮುಂದಿನ ತಿಂಗಳಿಂದ ಕಟ್ಕೊತೀನಿ, ಈ ತಿಂಗಳಿಂದ ನಾನು ಕಟ್ಕೊಳಕ್ಕೆ ಹಾಕಿಲ್ಲ. ಹಿಂಸೆ ಕೊಡ. ನನ್ಗೆ ಇಲ್ಲಿ ಇರೋಕೆ ನಂಗೆ ನೆಮ್ಮದಿಲ್ಲ ಅನ್ಸೈತಪ್ಪ ನನಗಂತೂ. ರೀ, ಏನು ಕೆಲಸ ರೀ ಅಲ್ಲಿ? ಅಲ್ಲೆಲ್ಲ ಎಣ್ಣೆ ಕ್ಲೌರಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ಬದಲಾಗ್ಬಿಟ್ಟಿದಂಗಿದ್ರೆ ಯಾಕೆ? ಯಾವಳನ್ನ ಸೆಟಪ್ ಏನ ಮಾಡ್ಕೊಂಡ್ರೋ ಏನು? ಲೇ ಸೆಟಪ್ ಕಿಟಪ್ ಅಂದ್ರೆ ಅಲ್ಲೂ ಉದುರಿಸ್ಬಿಡ್ತೀನಿ. ಸೆಟಪ್ ಮಾಡ್ಕೊಂತಾನೆ ಸೆಟಪ್ಪ. ನಾನು ಯಾಕೆ ಸೆಟಪ್ ಮಾಡ್ಕೊಂಡ್ಲಿ? ನನ್ಗೇನು ತಲೆಗಿಲೆ ಕೆಟ್ಬಿಟ್ಟೈತೇನೆ ಸೆಟಪ್ ಮಾಡ್ಕೊಳಕ್ಕೆ? ಇರೋಳೊಬ್ಳು ನಿನ್ನ ಹತ್ರ ಎಣಗಕ್ಕೆ ನೀನು ಸಾಕಾಗಿರ್ತದೆ ಅಂತಂದ್ರೆ ಸೆಟಪ್ ಬೇರೆ ಮಾಡ್ಕೊಳಕ್ ಹೋಗು. ಯಪ್ಪ, ನಿನ್ನೊಂದು ತೊಳ್ನ ಕಟ್ಕೊಂಡು ನಾನು ಹೇಗದೈತೆ ನೋಡು. ಯೋಗಿ ನಾನು ಹೋಯ್ತೀನಿ ಅಷ್ಟೇ. ನಿನ್ಯ ನನಗೆ ಅವ್ರ ಮುಖಿಷ್ಟು ಬೆಂಕಿ ಯಾಕ? ಹೋಗತ್ತಾಗ ಸುಮ್ಕಿರೇನೆ ಮನೆ ಕ್ಯಾಮಿಗೆ ಮೇಯ್ತಿನ ನೋಡು. ಗಂಡಿಗೆ ಬಂದವನೇ ಉಂಡ ತಿಂದ ಸಂದಕಿದ್ಯಾ, ಕಾಪಿ ಕೊಡ್ಲಾ ನೀರು ಕೊಡ್ಲಾ ಅಂತ ಕೇಳೋಗಿ ಬಿಟ್ಬಿಟ್ಟು ನಿಂತ್ಕೊಬಿಡ್ತಾಳೆ ಜಗಳಕ್ಕೇನೆನಿಯ. ಸುಮ್ಮನೆ ಹೋಗತ್ತಾಗೆ. ಯಾಕೆ ಇವಯ್ಯ ಕೆಲ್ಸಕ್ಕೆ ಹೋದಾಗಿಂದ ಹಿಂಗೆ ಆಡ್ತಾವನಲ್ಲ? ಹಿಂಗೆ ತಿಂದು ಮಂಗುನ್ ಥರ ಆಡ್ತಾವ್ನು, ಹೆಂಗೆಂಗೋ ಆಡ್ತಾವನಲ್ಲ. ಇವಯ್ಯಂಗೆ ಏನೋ ಆಗ್ಬಿಟ್ಟೈತಿ ಅಂತ ಅನ್ನಿಸ್ತದೆ. ಅಲ್ಲ ಸುಮ್ಮನೆ ಇರಕ್ಕಿಲ್ವಲ್ಲ, ಏನಾಯ್ತದೆ? ನೆಟ್ಟಿಗೆ ಮಾತಾಡಿದ್ರೆ ಮುಂದ್ಕೊಂಡು ಹಿಂಗೆ ಹೊಂಟೈತನಲ್ಲ ಇವಯ್ಯ. ಅಯ್ಯೋ, ಇವ್ನು ಬಾಯಿಗೆ ಮಣ್ಣಾಕ. ನನಗೂ ಸಾಕಾಗೋಗ್ಬಿಟ್ಟೈತಿ. ಈಗ ಎಲ್ಲಿಂದ ದುಡ್ಡು ಅನ್ಸನ? ಆ ಗಾಳಮ್ ಸುಮ್ಮನೆ ಬಿಟ್ಟೋಳೆ, ಕಾರ್ನರ್ ಸುಮ್ಮನೆ ಬಿಟ್ಟೋರೆ, ಅತ್ತೆ ಸುಮ್ಮನೆ ಬಿಟ್ಟತೆ. ಇವ್ನಿಗೆ ಏನು ಟೆನ್ಷನ್ ಇಲ್ಲ. ಏನೋ 3 ದಿನ ಹ್ಯಾಪಿ ಆಗಿದ್ದೆ, ಖುಷಿಯಾಗಿದ್ದೆ ಅಂತನಲ್ಲ.
ನೀವು ಕೆಲಸ ಮಾಡೋದು ಬಿಟ್ಬಿಟ್ರೆ ಖುಷಿಯಾಗಿರೋ ಕೊಯ್ತಾವನ ಏನು ಏನೋ ಕೆಲ್ಸಕ್ಕೆ ಹೋಗಿ ಸಂಬಳ ತತ್ತನಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ನಾನಂತೂ 10 ಪೈಸೆ 10 ಪೈಸೆ ಬೆಲೆನೂ ಕೊಡ್ತಿರಲ್ಲ ಇವನಿಗೆ. ಫೋನ್ ಮಾಡಿ 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 ಸಾಕಾಯಿತು. ನನ್ನ ಗಂಡ ನನ್ನ ಬಿಟ್ಬಿಟ್ಟು ಯಾವಳನ್ನ ಕಟ್ಕೊಂಡು ಗಿಟ್ಕೊಂಡು ಏನೋ ಓಡಿಗಿಡೋದನ್ನ ಅಂತ ಹಾಗೂ ಮಾಡಿದ್ರು ಮಾಡಿಬಿಟ್ಟಿದ್ರೆ ಎಲ್ಲರೂ ಊರಾಗಿರೋಲ್ಲ ಆಡ್ಕೊಂಡ್ಬಿಡ್ತಾರೆ. ನೀನೊಬ್ಳು ಜೀವನನ ಹಾಳು ಮಾಡ್ದಲ್ಲ, ಅದಕ್ಕೆ ನಿನ್ನ ಜೀವನನೊಬ್ರು ಹಾಳು ಮಾಡಿದ್ರು ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಶುರು ಮಾಡಿಬಿಡ್ತಾರೆ. ಯಪ್ಪ ಯಾಕೆ ಬೇಕು ಸುಮ್ಕೇಣಿಯ ನನಗೆ ಇದೆಲ್ಲನೂ. ನನ್ನ ಗಂಡ ಬರಲಿ ಮಾಡ್ತೀನಿ, ಅವನಿಗೆ ಸರಿಯಾಗಿ ಮಾಡ್ತೀನಿ. ಅಯ್ಯಯ್ಯೋ, ಹಿಂಗೆ ನಿಂತ್ಕೊಬಿಟ್ಟವಳೆ ದೇವ್ರ ಥರ ಉಗಿತಾಳ. ಏನು ಮಾಡ್ತಾಳೆ? ಮಾತಾಡಿಸ್ಲಾ ಬೇಡವಾ? ಹಾಂ, ಇನ್ನೊಬ್ಳಿಂದ ಓಡೋಗ್ಬಿಟ್ರೆ ಲೇ ನೇತ್ರ, ನಿಂಗೆ ಯಾವ ಬೆಲೆನೂ ಇಲ್ಲ ಕಣೆ ನೇತ್ರ. 10 ಪೈಸೆಗೂ ಬೆಲೆ ಇಲ್ಲ ನಿನಗಂತೂ. ಊರಾಗೆ ಅಲ್ಲಿ ನೋಡ್ರೆ ಅಣ್ಣನ ಮನೆಗೂ ಬೆಲೆ ಇಲ್ಲ, ಇಲ್ಲಿ ಗಂಡನ ಮನೆಗೂ ಬೆಲೆ ಕೊಡೋಕ್ಕಿಲ್ಲ. ರಾಧನ ಜೀವನ ಹಾಳು ಮಾಡಿದೆ ಅಂತ ಹೇಳ್ಬಿಟ್ಟು ನನ್ನೇ ಎಲ್ಲ ಚಟ್ಟಿ ಮಾಡಿಬಿಡ್ತಾರೆ. ಹೀಗೆ ಏನು ಮಾಡಲಿ ನಾನು? ಊರು ಬಿಟ್ಬಿಟ್ಟು ಹೋಗ್ಬಿಡ್ಲಾ? ಬ್ಯಾಡ. ನೇತ್ರ, ಅಯ್ಯೋ ಕಿತ್ತೋದ್ ನನ್ನ ಮಗನೇ, ಎಲ್ಲಿಗ್ಲ ಹೋಗಿದ್ದೆ? ಎಲ್ಲಿಗೋಗಿದ್ದೆ? 3 ದಿನ 500 ಕಿತ್ತ ಫೋನ್ ಮಾಡಿದ್ದೀನಲ್ಲ ನಿನಗೆ. ಮಾನ ಮರ್ಬದಿ ನಿಂಗೆ ಇಲ್ವಾ? ಎಲ್ಲೋಗಿದ್ದೆ ನೀನು? ಲೆಲ್ಲೆ ಕೆಲ್ಸದ ಮೇಲೆ ಹೋಗಿದ್ದೆ ಕಣೆ. ಯಾಕೆ ಹಿಂಗೆ ಹೇಳ್ಬಿಟ್ಟು ಹೋಗಿದ್ನಲ್ವೇ? ನೀ ಕೆಲ್ಸಕ್ಕೆ ಹೋಯ್ತಿದ್ದೀನಿ, ಅಲ್ಲಿ ಭಾಳ ಕೆಲಸ ಇರ್ತದೆ, ಕುಂತ್ಕೊಳ್ಳಿ ನಿಂತ್ಕೊಳ್ಳೋಕೆ ಪುರ್ಸೊತ್ತಿರಕ್ಕಿಲ್ಲ ಅಂತ ಹೇಳುದು ಅಲ್ವೇ ನಾನು? ಕೆಲ್ಸಕ್ಕೆ ಹೋಗಿದ್ದಿಲ್ಲ, ತಿರ್ಗಕ್ಕೆ ಹೋಗಿದ್ದು ಇರು. ಏನೋ ಬ್ಯಾರೆ ಪರ್ಫ್ಯೂಮ್ ಎಲ್ಲ ಸ್ಮೆಲ್ ಬತ್ತೈತೆ, ಏನೋ ಬತ್ತಾಯಿ ಸ್ಮೆಲ್ಲು. ಲೇ, ನಾನಲ್ಲಿ ನನ್ನ ಫ್ರೆಂಡದು ಪರ್ಫ್ಯೂಮ್ ಇತ್ತು, ಹೊಡ್ಕೊಂಡೆ ಅಷ್ಟೇ. ನೀನು ನನ್ನ ಬಿಟ್ರೆ ನೀನು ಇಲ್ಲ ಕಣೆ. ಯಾಕೆ ಹಿಂಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀಗ? ಮತ್ತೆ ಯಾಕ್ರಿ ಫೋನ್ ಎತ್ತಲಿಲ್ಲ? ಉಂಡ್ರನೇನೆ? ಹ್ಞೂ ಉಂಡೆ. ಚೆನ್ನಾಗೆ ನಿದ್ದೆ ಮಾಡಿದ್ರಾ? ಹ್ಞೂ ಮಾಡಿದೆ. ನಿದ್ದೆ ಮಾಡಕ್ ಟೇಮ್ ಇತ್ತು, ಮನೆ ಕಳಕ್ ಟೇಮ್ ಇತ್ತು, ಎಲ್ಲ ಟೇಮ್ ಇತ್ತು. ನೀನ್ ಹೆಂಡತಿಗೆ ಫೋನ್ ಮಾಡಕ್ ಮಾತ್ರ ಟೇಮ್ ಇರಲಿಲ್ಲ ಅಂತಂದ್ರೆ ಏನೋ ಖತರ್ನಾಕ್ ಕದ್ರಿ ಕೆಲಸ ಮಾಡ್ತಾ ಇದೀಯ ಅಂತ ತಾನೇ ಅರ್ಥ? ಯವ್ವ, ನನ್ ಕೆಲ್ಸಕ್ಕೆ ಹೋಗಕ್ಕಿಲ್ಲ ಅಂದ್ರು ನೀನೇ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಇವಾಗ ನೋಡ್ರಿ ಖತರ್ನಾಕ್ ಕುಂತ್ರಿ ಅಂತ ಹೇಳ್ತಾ ಇದೀಗಲ್ಲ. ಏನ್ ಮಾಡೋದು ಏನೋ ನನಗಂತೂ ಗೊತ್ತಾಯ್ತಿಲ್ಲ. ನೋಡೆ, ನಾನು ಅಂತ ಖತರ್ನಾಕ್ ಕುಂತ್ರಿ ಕೆಲಸ ಮಾಡಂತ ನನ್ನ ಮಗ ಅಲ್ಲ. ನೀನು ಭಾಳ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀನಿ. ನೀನು ಹಂಗೆಲ್ಲ ಅನ್ನೋಕೆ ಹೋಗ್ಬೇಡ ನನ್ನ. ನಾನು ಹೆಂಡ್ತಿನೇ ಬಿಟ್ಬಿಟ್ಟು ನೀನು ಕಟ್ಕೊಂಡಿದ್ದೀನಿ ಅಂದ್ರೆ ಅರ್ಥ ಮಾಡ್ಕ. ಅದಕ್ಕೆ ನನಗೂ ಡೌಟು, ನೀನು ಹೆಂಡ್ತಿನ ಬಿಟ್ಟು ನನ್ನ ಕಟ್ಕೊಂಡಿದೀಯ, ನನಗೆ ಬಿಟ್ಬಿಟ್ಟು ಇನ್ನೊಬ್ಳನ್ನ ಕಟ್ಕೊಳಕ್ಕಿಲ್ಲ ಅಂತ ಏನಯ್ಯ ಗ್ಯಾರಂಟಿ? ಫೋನ್ ಎತ್ತಿಲ್ಲ, ಫೋನ್ ಕೊಡಿಲಿ, ಕೊಡು ಫೋನು, ಚೆಕ್ ಮಾಡ್ತೀನಿ. ಅದು ಎಲ್ಲೋಗಿದ್ದೆ, ಏನು ಮಾಡಿದ್ದೆ ಅಂತ ಎಲ್ಲಾದ್ರೂ ಗೊತ್ತಾಯ್ತದಲ್ಲ. ಫೋಟೋ ತಗೊಂಡಿದ್ಯಲ್ಲ, ಆಫೀಸ್ ಫೋಟೋ ಎಲ್ಲ ತೋರಿಸ್ಕೊಡಿಲಿ. ಲೇ ನೇತ್ರ, ಹೊತ್ತಿ ಆಯ್ತು ಕಣೆ ನಿಂದು. ಫೋನ್ ಕೊಡು ಅಂತಂದ್ರೆ ಆಫೀಸು 1000 ಇರ್ತವೆ. ನನಗೇನು ಫೋಟೋ ತೆಕೊಂಡು ಕೂತ್ಕೊಳ್ಳೋಕಾಯ್ತದೆ? ನನಗೆ ನನ್ನ ಫೋಟೋನು ತೆಕೊಂಡಿಲ್ಲ, ಏನು ತೆಕೊಂಡಿಲ್ಲ. ನನ್ನ ತಲೆ ತಿನ್ಬಿಡ. ಇನ್ನು ಹೆಂಗ್ ಸಿಕ್ಕರು ಹಂಗೆ ಆಡ್ತಿದ್ಯಲ್ಲ. ಫೋನ್ ಎತ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು, ಬಿಸಿ ಇರ್ತಾರೆ ಅಂತ ಹೇಳ್ಬಿಟ್ಟು. ಇನ್ನೇನು ಓಡೋಗ್ಬಿಟ್ಟೆ ಅಂತ ನೀನು ಅರ್ಥ ಮಾಡ್ಕೊಂತ ನಿಂಗೆ ಯಾರು ಹೇಳಿದ್ದು? ಏನೋ ಬಿಸಿ ಇರ್ತಾಳೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗು. ಏನು ಬಿಸಿ ಇತ್ತಿ ಅಂತ ಹೇಳ್ಬಿಟ್ಟು ಸುಮ್ಕಿರ್ಬೇಕು ನಾನು? ಹೇಳು, ಏನು ಬಿಸಿ ಇದೆಯಾ ನೀನು? ಫೋನ್ ಎತ್ತಕ್ಕಾಗ್ದಿರ ಅಂತ ಬಿಸಿಯೇ ನೀನು? ನನಗೆ ಗೊತ್ತು ಬಿಡು, ಏನೋ ನಡೀತಾ ಐತೆ ಗೊತ್ತು ನನಗೆ. ಅಯ್ಯೋ ಕರ್ಮವೇ. ಲೇ ಬುಡೆ, ನಾನು ಕೆಲ್ಸಕ್ಕೆ ಹೋಗಿಲ್ಲ, ಇಲ್ಲೇ ಕುತ್ಕೋತೀನಿ. ನೀನೇ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬಿಟ್ಟು ನೀನೇನಿಗೆ ದುಡ್ದುಬಿಟ್ಟು ನೀನೇನಿ ಹಾಕು. ಅದು ಏನು ಹಾಕ್ತೀವಿ ನೋಡೋಣ. ನೀನೇನೇ ಹಾಕ್ಬಿಟ್ಟು ನೀನೇನೇ ಇರು ಅಷ್ಟೇನಿಯ. ಅದಕ್ಕೆ ನೀವನ ಹೇಳಿ. ನಾನೇನು ಹೇಳಿ? ನನಗೇನು ಹೇಳಿ? ಅದೇ ಕೆಲಸ ನನಗೆ ಹೇಳ್ಕೊಂಡು ಕುಂತ್ಕೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲನೂ ನನಗೇನು ತಲೆ ಕೆಟ್ಟೈತಾ ಮಾಡಿರೋ ಕೆಲಸ ಅಂತ ನೀವು? ನಮ್ಗೆ ಎಷ್ಟು ಹಿಂಸೆ ಆಯ್ತೈತೆ ಗೊತ್ತಾ? ಹೇಳ್ರಿ ನೀವೇನಿ ಅಂತಂದ್ರೆ. ನೋಡೆ, ಕೆಲ್ಸಕ್ಕೆ ಹೋಯ್ತಾ ಇದ್ದೀನಿ ಕಷ್ಟಪಟ್ಬಿಟ್ಟು. ನೋಡು, ಹೋಗು ಅಂದ್ರೆ ಹೋಯ್ತೀನಿ. ನಾವು ಹಿಂಗೆ ಕೆಲಸಗಳು ಇರ್ತವೆ, ತಿಂಗ್ಳಿಗೆ ಒಂದೊಂದು ಕಿತ ಹಿಂಗೆ ಕರ್ಕೊಂಡು ಹೋಯ್ತಿರ್ತಾರೆ, ಮೀಟಿಂಗು ಅದು ಇದು ಅಂತ ಹೇಳ್ಬಿಟ್ಟು. ಹೋಗಂಗಿದ್ರೆ ಹೋಗು ಅಂದ್ರೆ ಹೋಯ್ತೀನಿ, ಇಲ್ಲ ಅಂದ್ರೆ ಇಲ್ಲೇ ತಿರ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡಿರ್ತೀನಿ. ನನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ. ಅದು ಏನು ಮಾಡ್ತೀವೋ ನೀನೇನೇ ಮಾಡ್ಕ. ನನಗೂ ಜೊಲ್ಮುಕ್ಕೆ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಇನ್ನು ನಾನು ಇನ್ನೇನು ಮಾಡೋಕ್ಕಿಲ್ವೇ ನಾನಂತೂ. ನೀನುಂಟು, ನಿನ್ನ ದಿನ ತಗೊಂಡಿದ್ದೀಗಲ್ಲ EMI ಉಂಟು. ನನಗೆ ದಯವಿಟ್ಟು ನೀನು ಏನು ಹೇಳಕ್ ಹೋಗ್ಬೇಡ. ಇನ್ನು ನೋಡು, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತ ಕೆಲ್ಸಗಳಿಗೆ ಹೋದಾಗ ಹೇಳೋಕ್ಕಾಗಕ್ಕಿಲ್ಲ. ಕೆಲ್ಸಕ್ಕೆ ಹೋಗಿದ್ವಿ, ಒಂದು ಹತ್ರ ಕೆಲಸ ಮಾಡ್ತಿದ್ವಿ ಅಂತಂದ್ರೆ 100 ಗೊತ್ತವೆ, ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು. ನೀವು ಹಿಂಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಿಲ್ಲ ಅಂತಂದ್ರೆ ಏನಾಯ್ತದೆ? ಫೋನ್ ಎತ್ತಿಲ್ಲ ಅಂದ್ರೆ ಇನ್ಮೇಲೆ ಫೋನ್ ಇಲ್ಲೇ ಮಾಡಬಿಟ್ಟೆ ಹೋಯ್ತು ನಾವು. ಫೋನೇ ತಗೊಂಡು ಹೋಗಿಲ್ಲ. ಸಮಾಧಾನನಾ? ನೀವು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ತಂದ್ಬಿಟ್ಟು ಯಾರು ಹಾಕ್ತಾರೆ ದುಡ್ಡು? ಇಲ್ಲಂದ್ರೆ ಇದೇನಿದು? ಎಲ್ಲನೂ ಬೇರೆ ಬೇರೆ ಪರ್ಫ್ಯೂಮ್ ಮಾಡ್ಕೊಬಿಟ್ಟು ಬರೋದು. ಎಲ್ಲನೂ ಒಂಥರ ಮಕ್ಕಳ್ರೆ ಎಲ್ಲ ಬದಲಾದಂಗೆ ಕಾಣ್ತಾ ಇತ್ತಲ್ಲ. ಅದೇನು ಆಫೀಸ್ಗೆ ಹೋದಂಗೆ ಕಾಣಕ್ಕಿಲ್ಲ. ನಿಮ್ಮ ಮಕ್ಕ ನೋಡ್ತಿದ್ರೆ ನಂಗೆ ಬಾ ನೋಡಿದ್ರೆ ನೀನು ಗೊತ್ತಾಯ್ತದೆ ಎಲ್ಲೋ ಬಂದಿದ್ದೀಗೋ ಅಂತ ಹೇಳ್ಬಿಟ್ಟು. ಸಂಬಳ ಬರ್ತದಲ್ಲ, ತಿಂಗಳ ಸಂಬಳ ಅವಾಗ ನೋಡ್ತೀನಿ. ಬರಲಿಲ್ಲ ಅಂತಂದರೆ ಅವಾಗ ಹೇಳ್ತೀನಿ. ಸುಮ್ಮನೆ 7 ಗಂಟೆ 7 ಗಂಟೆ ಮಾಡ್ಬಿಟ್ಟು ಇಂಥದ್ದೆಲ್ಲ ಮಾಡೋದು. ಆಯ್ತು, ತಿಂಗಳ ಸಂಬಳ ತಂದು ನಿನ್ನ ಕೈಗೆ ಕೊಡ್ತೀನಲ್ಲ, ನೋಡ್ಕೊಳ್ಳಿ ಅಂತೇಳು. ಸುಳ್ಳು ಹೇಳೋ ಅಂತ ಅವಶ್ಯಕತೆ ನನಗಿಲ್ಲ ಕಣಮ್ಮಿ. ನಾನು ಯಾಕೆ ಹೇಳಿ ಸುಳ್ಳ? ಅಯ್ಯಪ್ಪ, ನಿನ್ಗೆ ಹೇಳೋ ಅಷ್ಟು ಸಾಕಾಗೋಯ್ತು. ಮುಂದಿನ ಎಲ್ಲ 3 ದಿನ ಹೋಗ್ಬೇಕಾದ್ರೆ ಫೋನ್ ನಿನಗೆ ಕೊಟ್ಬಿಟ್ಟು ಹೋಯ್ತು, ನೀನೇ ಮಾಡಿಕ. ಇನ್ನು ನಾನು ನಿನ್ಗೆ ಏನು ಹೇಳೋಕ್ಕಿಲ್ಲ. ನಿನ್ಗೆ ಹೇಳಿ ಸಾಕಾಗೈತದೆ. ಬೈಯೋದು ನೋಡು ಹೆಂಗೆ ಬೈತಾರೆ. ಸುಮ್ಮನೆ ಹೋಗತ್ತಾಗೆ ರೀ. ನಾನು ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ, ಆದ್ರೂ ನೀವು ಮೊದಲು ಥರ ಸಮಾಧಾನ ಮಾಡಿದಂಗೆ ನೆಟ್ಟಿಗೆ ಹೋಯ್ತಾ ಇದ್ದೀರಲ್ಲ. ಏನೇ ಸಮಾಧಾನ ಮಾಡಬೇಕು? ಸಮಾಧಾನ ಮಾಡ್ಕ ಅಷ್ಟೇ, ಇನ್ನೇನು ಹೇಳಿ? ಹಿಂಗೆ ಸಮಾಧಾನ ಮಾಡ್ತಿದ್ರೆ ನೀವು ನನಗೆ? ಸುಮ್ಮನಿರು ಬೇಬಿ. ಹಂಗೆ ಚಿನ್ನು ಬಂಗಾರಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಿದ್ರಿ. ಇವಾಗ ನಿಮಗೆ ಯಾ ಚಿನ್ನು ಬಂಗಾರಿ ಏನು ಅನ್ಬೇಕು ಅಂತ ಅನ್ನಿಸ್ತಿಲ್ವಾ? ಸಮಾಧಾನ ಮಾಡ್ಕೊ ಬಂಗಾರಿ. ನನಗೆ ಸ್ಟ್ರೈನ್ ಆಗೈತೆ, ಅಲ್ಲಿಂದ ಬಂದ್ಬಿಟ್ಟು ಸಾಕಾಗೋಗ್ಬಿಟ್ಟೈತೆ. ನಾನು ಹೋಯ್ತೀನಿ.
ಅಯ್ಯೋ 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 ನೋಡ್ದೇನೆ ಎಷ್ಟು ಬದಲಾಗೋಗ್ಬಿಟ್ಟವ್ರು ಇವರು. ಇನ್ನು ಎಂಥ ಕೆಲಸವೇ ಅದು. ನನ್ನ ಗಂಡು ಮೊದಲು ಹೆಂಗೆ ಮಾತಾಡ್ಸಿದ್ದ ಗೊತ್ತಾಕ, ಇವಾಗ ನೋಡು ಹೆಂಗೆ ಒಯ್ತಾನೆ ಮೂತಿ ತಿರುಗಿಸ್ಕೊಂಡು. ದುಡಿತೀನಿ ಅಂತ ದುರಂಕಾರ ಬಂದ್ಬಿಟ್ಟೈತಿ ನನ್ನ ಮಕ್ಳಿಗೆ ಅನ್ನಿಸ್ತದೆ. ದುಡ್ದು ಅದು ಮಾಡ್ತೀನಿ ಇದು ಮಾಡ್ತೀವಿ ಅನ್ನೋದೇನೇ ದುರಂಕಾರ ಇವ್ರಿಗೆ. ನೆಟ್ಗೆ ಅದೇನೋ ಅಂತಾರಲ್ಲ, ದುಡ್ಡಿಲ್ಲ ಒಂದಿದ್ರೆ ನೆಟ್ಗಿರೋರೇನೋ ದುಡ್ಡಿರೋದಕ್ಕೆ ಹಿಂಗೆ ಆಡ್ತಾವ್ರಿ ಅನ್ನಿಸ್ತದೆ. ಏನು ಮಾಡೋದು ಇವಾಗ, ದುಡ್ಡು ಹೊಂಚು ಅಂದರೆ ನೀನೇ ಹೊಂಚು ಅಂತಾನೆ. ಯಾರ ಮಂತ ಹೋಗಿ ಕುಂತ್ಕೊಂಡು ಭಿಕ್ಷೆ ಎತ್ತಾನೆ ಹೇಳು. ನಮಗೂ ಸಾಕಾಗಿ ಹೋಗ್ಬಿಟ್ಟೈತೆ. ಇದೊಂದು ತಿಂಗಳಲ್ವಾ, ಅಡ್ಜಸ್ಟ್ ಮಾಡಲೇಬೇಕು. ಹತ್ತತ್ರ 25,000 ಅಡ್ಜಸ್ಟ್ 25 ಏನು ಸಂಗುದು ಸೇರಿದ್ರಲ್ಲ, 25, 26, 27ವರೆನೋ 28 ಬೇಕಾಯ್ತದೆ. ಏನು ಒಸಿ ಆಯ್ತಾ ನೋಡು. ಏನಾರ ಒಂದು ಮಾಡಿಬಿಟ್ಟು ದುಡ್ಡು ವಸೂಲಿ ಮಾಡಬೇಕು. ಬಾ ಹೋಗಿ ಏನೋ ಒಂದು ಮಾಡೋಣ. ಯಾರ ಹತ್ರ ವಸೂಲಿ ಮಾಡೋಣ ನೋಡು. ಆ ಅಜ್ಜಿ ತಗೋ, ಯಾರ ತಕನ ಒಬ್ರು ತಗೋ ವಸೂಲಿ ಮಾಡೋಣ. ಬಾ ನನ್ನ ಗಂಡನ ಮೇಲೆ ಆದರೂ ನನಗೆ ಅನುಮಾನನೇ. ಏನನ್ನ ಮನಪಟ್ಟಿಯೇ ಈ ನನ್ನ ಮಕ್ಳು ನಾವು ಸಿಕ್ಕಿರೋದೇ ಹೆಚ್ಚು, ಯಾರು ಸಿಗ್ತಾರೆ. ಬಾ ಸುಮ್ಕೆನೆಯ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಶಾನೆ. ನನ್ನ ಗಂಡಂಗೂ ಸರಿಯಾಗಿ ಉಗಿದ್ಬಿಟ್ಟು ಬರಲಿಲ್ವೇ, ನ್ಯಾಟಗೆ ಬಂದೆ ಉಗಿದ್ಬಿಟ್ಟು. ನೀನು ಹಂಗೆ ಸರಿಯಾಗಿ ಉಗಿದ್ಬಿಟ್ಟು ನ್ಯಾಟಗೆ ನೋಡಿ. ತಲೆ ಕೆಡಿಸ್ಕೊಬೇಡ. ಬಾ ಮುಂದಿನ ತಿಂಗಳು ಸಂಬಳ ಕೊಟ್ಟಾಗ ಎಲ್ಲ ಸೊರೈತದೆ. ಆದರೂ ಪರ್ಫ್ಯೂಮು ಬೇರೆ ವಾಸನೆ ಗೊತ್ತಿತ್ತು, ಅದಕ್ಕೆ ನಾನು ಕೊಟ್ಟು ಕಳಿಸಿದ್ದೆ ಬೇರೆ. ಅಯ್ಯ ಹಾಕೊಂಡ್ರದೆ ಬೇರೆ. ನನ್ನ ಗಂಡ ಜಾಸ್ತಿ ಜನ ಬಂದಿರ್ತಾರಲ್ಲ, ಯಾರ್ದೊಬ್ರದ್ದು ಹೊಡ್ಕೊಂಡಿರ್ತಾನೆ. ಬಾ ಹೋಗನಿ. ಸರಿ ಆಯಿತು.